ನಾನು ದೇವಿ ಪ್ರಸಾದ್ ಶೆಟ್ಟಿ ಬೆಂಗಳೂರಿಂದ. ನಾನು ಒಂದು ಇವೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 25 ವರ್ಷದಿಂದ ಈ ಕಂಪ್ನಿಯಲ್ಲಿ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೀನಿ. ಆ್ಯಕ್ಚುಲಿ ಜಾರ್ ಅಂತ ನನಗೇನು ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಆವಾಗ ಜಸ್ಟ್ ನಾನು ಟ್ರಯಲ್ ಆಗಿ ಒಂದು ₹100 ಹಾಕಿದ್ದೆ. ಆಮೇಲೆ ಅದ್ರ ಬಗ್ಗೆ ಜಾಸ್ತಿ ಏನು ನಾನು ಮೂವ್ ಮಾಡಿಲ್ಲ. ಕಳೆದ ವರ್ಷ 2023ರಲ್ಲಿ ಡಿಸೆಂಬರಿಂದ ಅದನ್ನು ಚೆಕ್ ಮಾಡಿದಾಗ ಅದು ಏನೋ ಇದು ಫೇಕ್ ಅಲ್ಲ, ಇದು ರಿಯಲಿ ಅಂತ ಗೊತ್ತಾಯಿತು. ಅದಕ್ಕೆ ಆ ನಂತರ ನನ್ನ ಪರ್ ಡೇ ₹150 ಹಾಕೋಕ್ಕೆ ಶುರು ಮಾಡಿದೆ. ಅಂದರೆ ಡೈಲಿ ಆಟೋಮೆಟಿಕ್ಕಾಗಿ ಆಟೋ ಸೇವ್ ಮಾಡುವ ಥರ. ಅದು ಬರುತ್ತೆ. ನಾನು ಅದನ್ನು ನೋಡಿದೆ, ಕಂಟಿನ್ಯೂ ಅದ್ರ ಮೇಲೆ ಫೇತು ಬಿತ್ತು, ಮತ್ತು ಅದು ಚೆನ್ನಾಗಿದೆ ಅಂತಲೂ ಆಯಿತು. ಅದನ್ನು ಡ್ರಾ ಮಾಡಿದೆ ಒಂದು ಸರಿ. ಅದನ್ನು ಫೇಕಾ ಇದು ಏನಾದರೂ ಇದ್ರ ಮೇಲೆ ಭರವಸೆ ಇಡ್ಬೋದು ಅಂತ ನೋಡಿದೆ. ಅದು ಆ್ಯಕ್ಚುಲಿ ನನಗೆ ರಿಟರ್ನ್ ಆಗಿದೆ. ಇಮ್ಮಿಡಿಯೇಟಾಗಿ ಒಂದು 2 ಅವರ್ಸಲ್ಲಿ ನಾನು ಏನು ಡ್ರಾ ಮಾಡಿದ್ದೀನಿ ಅದು ರಿಟರ್ನ್ ಆಗಿದೆ. ನನಗೆ ಆ ಥರ ಗೋಲ್ ಏನೂ ಇರಲಿಲ್ಲ. ನನಗೆ ಅಂದರೆ ಏನೋ ಸುಮ್ಮನೆ ಜುಜುಬಿ ಖರ್ಚು, ಹೊರಗಡೆ ಫಾಲ್ತು ಖರ್ಚು ಮಾಡ್ತಾ ಇದ್ವಿ. ಆ ದುಡ್ಡನ್ನ ಈ ಥರ ಇದಕ್ಕೆ ಹಾಕ್ತಾಯಿದ್ವಿ. ಇವಾಗ ಇದು ಸೇವ್ ಆಗ್ತಾ ಇದೆ. ಗೋಲ್ಡ್ ಏನಕ್ಕೆ ಮಾಡಿದ್ದೀನಿ ಅಂದರೆ ಇದರಲ್ಲಿ ರಿಸ್ಕ್ ಇಲ್ಲ. ಶೇರಲ್ಲೆಲ್ಲ ಒಂಥರ ಗ್ಯಾಮ್ಲಿಂಗ್ ಥರ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ನಾಳೆ ಶೇರ್ ಬಿದ್ದೋಗುತ್ತೆ, ಈ ಥರ ಇದರಲ್ಲಿ ನೋ ರಿಸ್ಕ್. ಗೋಲ್ಡ್ನ 2 ವರ್ಷ ಮುಂಚೆ ನಾನು ಏನಾದರೂ ಮಾಡಿದರೆ 55,000 ಇತ್ತು. ಇವತ್ತು ಪ್ರೆಸೆಂಟು 72,343 ಇದೆ ರೇಟು. ಅಂದರೆ ಅದು ನೀವೇ ಲೆಕ್ಕ ಹಾಕಿ, ಸುಮಾರು 15,000 to 20,000 ಪರ್ ಗ್ರಾಮ್ಗೆ. ಇದೇ ಒಂದು ಬೆನಿಫಿಟ್ ಗೋಲ್ಡಲ್ಲಿ ಮಾಡೋದು. ಅಂದರೆ ಒಂದು ಸರ ಸೇಫ್ ಗೇಮ್. ನನ್ನ ಮಕ್ಕಳು ಇನ್ನು ಫ್ಯೂಚರಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ, ಮತ್ತು ಆ್ಯಕ್ಚುಲಿ ನಮ್ಮ ಇಬ್ಬರು ಹುಡುಗರು ಕ್ರೀಡೆಯಲ್ಲಿ ತುಂಬ ಇದೆ. ನಮ್ಮ ದೊಡ್ಡವನು ಆಲ್ರೆಡಿ ನ್ಯಾಷನಲ್ ಆಡಿದ್ದಾನೆ. ನನ್ನ ಮಗನ ದೊಡ್ಡವನಿಗೆ ಬೆಸ್ಟ್ ಆಲ್ರೌಂಡರ್ ಸ್ಟೇಟ್ ಲೆವೆಲಲ್ಲೇ ಬಂದಿದೆ 2023. ಇದು ಒಂದು ಸರ್ಟಿಫಿಕೇಟು. ದೊಡ್ಡ ಅಮೌಂಟ್ ಏನು ಬೇಕಾಗಿಲ್ಲ. ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡೋಕ್ಕೆ ಬೇಕಾಗದಷ್ಟು ಮಾಡಬೇಕು, ನಾವು ಉಳಿಸ್ಬೇಕು. ಅದಕ್ಕಿಂತ ದೊಡ್ಡದೇನು ನಾವು ಏಮ್ ಇಟ್ಕೊಂಡಿಲ್ಲ. ಬಟ್ ನಾವು ಏನು ಮಾಡಬೇಕೋ ಅದನ್ನು ಮಾಡ್ತಾಯಿದ್ದೀವಿ. ಅದರಿಂದ ತೃಪ್ತಿ ಇದೆ.